ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಸೊ ಇವತ್ತಿನ ಮಾರ್ನಿಂಗ್ ವ್ಲಾಗ್ ಶುರು ಮಾಡ್ಕೊಂಡಿನಿ. ಎಂಡ್ವರೆಗೂ ನೋಡಿರಿ, ಸ್ಕಿಪ್ ಮಾಡ್ಲಾರಂಗೆ. ಹೊಸಬ್ರು ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಸೊ ಬರೀ ವಿಡಿಯೋನ ಶುರು ಮಾಡೋಣಂತ. ಬೆಳಗ್ಗೆ ಎದ್ದು ಮನೆಯ ಕೆಲಸ ಎಲ್ಲ ಮುಗಿಸಿ, ಸ್ನಾನ ಮುಗಿಸಿ ದೇವ್ರ ಪೂಜೆ ಮಾಡತ್ತೀನಿ. ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಆಯ್ತು ಇವತ್ತು ಅಂತ. ಆಲ್ರೆಡಿ ನಿಮ್ಗೆ ತಮ್ನೇಲ್ ನೋಡಿ ಗೊತ್ತಾಗಿರ್ತೈತಿ ಯಾವ ವಿಷಯ ಅಂತೇಳಿ. ಸೊ ಎಂಡ್ವರೆಗೂ ನೋಡಿದ್ರೆ ಮಾತ್ರ ಗೊತ್ತಾಗ್ತೈತಿ, ಸ್ಕಿಪ್ ಮಾಡ್ಲಾರಂಗೆ ನೋಡ್ರಿ. ಸೊ ಈಗ ನಾನು ದೇವ್ರ ಪೂಜೆ ಎಲ್ಲ ಮುಗಿಸಿ ಆ ದೇವಸ್ಥಾನಕ್ಕೆ ಹೊಂಟಿದ್ವಿ. ನನಗೇನೋ ಗೊತ್ತಿಲ್ಲ, ಒಂಥರ ಪಾಸಿಟಿವ್ ವೈಬ್ಸ್. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ವೀಕ್ಲಿ ಒನ್ಸ್ ಆದರೂ ಹೋಗಿ ಬರ್ಬೇಕು. ದೇವಸ್ಥಾನಕ್ಕೆ ಬಂದು ಸಿದ್ಧಾರೂಢ ಅಜ್ಜಾರ ದರ್ಶನ ಮಾಡಿಕೊಂಡು ರಿಟರ್ನ್ ಮನೆಗೆ ಹೋಗ್ಬೇಕಾದ್ರೆ ಒಂದು ಸಣ್ಣ ಕ್ಲಿಪ್ಸ್ ತೊಗೊಂಡೆ, ನಿಮಗೂ ಶೇರ್ ಮಾಡಿದ್ರು ಆಯಿತು ಅಂತ ಹೇಳ್ಬಿಟ್ಟು. ಸೊ ನೀವು ನೋಡಿರಿ, ದರ್ಶನ ಮಾಡಿರಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಅಲ್ಲಿಂದ ಮನೆಗೆ ಬಂದಮ್ಯಾಗ ನಾನು ಒಂದು ಸ್ವಲ್ಪ ಸಾಬುದಾನ ನೆನೆ ಇಟ್ಟಿದ್ದೆ. ಎದ್ದು ಕೂಡಲೇ ಅದನ್ನು ಸ್ವಲ್ಪ ನೀರು ಹಾಕಿ ನೆನೆ ಇಟ್ಟಿದ್ನೆಲ್ಲ, ಒಂದು ಸ್ವಲ್ಪ ಬೇಗನೆ ನೆಂದಿತ್ತದ. ಹಂಗಾಗಿ ನಾನು ಅದನ್ನೆಲ್ಲ ನೀರು ಬಸ್ದು ಇಟ್ಬಿಟ್ರೆ ಹೂ ಥರ ಅರಳ್ತೈತೆ ಅದು. ಹಂಗಾಗಿ ನೀರು ಬಸ್ತು ಇನ್ನೊಂದು ಅರ್ಧ ಗಂಟೆ ಇಟ್ಟರಾಯ್ತು ಅಂತ ಒಂದು ಅರ್ಧ ಗಂಟೆ ಇಟ್ಟಿದ್ದೆ. ಸೊ ಇದು ಸಾಬುದಾನ ಕಿಚಡಿ ಅನ್ಬೋದು ಅಥವಾ ಸಾಬುದಾನ ಒಗ್ಗರಣೆ ಅನ್ಬೋದು. ಭಾಳ ಅಂದ್ರೆ ಭಾಳ ಸೂಪರ್ ಆಗ್ತೈತಿ ಟೇಸ್ಟ್. ಉಪವಾಸ ಇರೋರ್ಗು ಭಾಳ ಹೆಲ್ಪ್ ಆಗ್ತೈತಿ. ಇದು ಮಾಡ್ಕೊಂಡು ತಿನ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ಅವಾಯ್ಡ್ ಮಾಡಬೇಕಷ್ಟ. ಸೊ ಉಪವಾಸ ಇರೋರು ನೋಡ್ರಿ, ಈ ರೀತಿ ಹೂ ಥರ ಹರಡೈತಿ. ಇದನ್ನು ನಾನು ಅಬೇನಲ್ಲಿ ಒಂದು 20 to 30 ಸೆಕೆಂಡ್ಸ್ ಇದನ್ನು ಬೇಯಿಸ್ತೀನಿ. ಅಬೇನಲ್ಲಿ ಒಂದು ಪ್ಲೇಟಲ್ಲಿ ಹಾಕಿ ಅಬೇನಲ್ಲಿ ಬೇಯಿಸಿ ಆಮೇಲೆ ಶೇಂಗಾದ ಪುಡಿ ಮಿಕ್ಸ್ ಮಾಡಿ ಈ ರೀತಿ ಒಗ್ಗರಣೆ ಕೊಟ್ಟಿರ್ತೀನಿ. ಫ್ರೆಂಡ್ಸ್ ನೋಡ್ರಿ, ಸಾಬುದಾನ ಕಿಚಡಿ ರೆಡಿ ಆಗೈತಿ. ಉತ್ತರ ಕರ್ನಾಟಕ ಸೈಡ್ ಇದಕ್ಕೆ ಸಾಬುದಾನ ಸೂಸ್ಲಾ ಅಂತ ಕರೀತಾರೆ. ಸೊ ನೋಡ್ಬೋದು, ಇಷ್ಟು ಉದುರಾಗಿ ಬರ್ಬೇಕಂದ್ರೆ ಒಂದು ಟ್ರಿಕ್ಸ್ ಐತಿ. ನಾನು ಒಂದು ಸಲ ಮಾಡಿ ಅಪ್ಲೋಡ್ ಮಾಡೀನಿ, ಅದು ಲಿಂಕ್ ಕೊಟ್ಟಿರ್ತೀನಿ ಅಂತೇಳಿ ಸ್ಕ್ರೀನ್ ಒಳಗೆ ಚೆಕ್ ಮಾಡಿರಿ, ನಿಮ್ಗೆ ಸಿಗ್ತೈತೆ ರೆಸಿಪಿ. ಸೊ ನೋಡ್ಬೋದು, ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಇವತ್ತು ನಾನು ಸ್ವಲ್ಪ 12ವರೆಗೆ ಊಟ ಮಾಡಿಬಿಟ್ಟೆ. ಸಾಬುದಾನ ಒಗ್ಗರಣೆ ತಿಂದು ಸ್ವಲ್ಪ ಬಿಸಿಲಿಗೆ ಕುಂತಿದ್ದೆ. ಯಾಕಂದ್ರೆ ಬೆಳಗ್ಗೆ ತಲೆ ವಾಶ್ ಮಾಡಿದೆ, ಕೂದಲು ವಾಶ್ ಮಾಡಿದ್ನಲ್ಲ. ಏರ್ ಡ್ರೈಯರಿಂದ ನಾನು ಜಾಸ್ತಿ ಡ್ರೈ ಮಾಡ್ಕೊಳ್ಳಲ್ಲ. ಹಂಗಾಗಿ ಸ್ವಲ್ಪ ಬಿಸಿಲಿಗೆ ಕುಂತು ಕೂದಲು ಒಣಗಿಸಿದ್ರಾಯ್ತು ಅಂತೇಳಿ. ಬೆಳಗ್ಗೆ ಸ್ವಲ್ಪ ತಣ್ಣಗಿರ್ತೈತೆ, ಯಾವ ಕೋಲ್ಡ್ ಇರ್ತೈತಿ, ಹಂಗಾಗಿ ನೆಗಡಿ ತಲೆನೋವು ಬರೋದು ಬೇಡ ಅಂತ ಸ್ವಲ್ಪ ಬಿಸಿಲಿಗೆ ಕುಂತು ಕೂದಲು. ಫ್ರೆಂಡ್ಸ್, ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಇದು ಚಾರ್ಕೋಲ್ ಫೇಸ್ ಫಿಲಪ್ ಮಾಸ್ಕ್ದು ತೋರಿಸಿದ್ದೆ. ಇವತ್ತು ನಾನು ಅದು ಅಪ್ಲೈ ಮಾಡಿದೆ ನೋಡ್ರಿ, ರಿಮೂವ್ ಮಾಡಿದೆ. ಅಪ್ಲೈ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಬೇಕಂದ್ರೆ ಆಗಲಿಲ್ಲ, ಬಟ್ ಅದ್ರ ರಿಮೂವ್ ಮಾಡಿದ್ಮೇಲೆ ತೋರಿಸಾತೀನಿ. ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ನೋಡ್ಬೋದು. ನನಗೆ ಸಿಕ್ಕಾಪಟ್ಟೆ ವೈಟ್ ಹೆಡ್ಸ್ ಇರೋದು ಮೂಗಿನ ಮೇಲೆ. ಸೊ ಇಷ್ಟು ವೈಟ್ ಹೆಡ್ಸ್ ನಿಮ್ಗೆ ಕಾಣಿಸ್ತಿರ್ಬೋದು. ಆಮೇಲೆ ಸಣ್ಣ 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 ಹೇರ್ಸ್ ಇರ್ತಾವಲ್ಲ, ಸೆನ್ಸಿಟಿವ್ ಏರ್ಸ್, ಅದು ಕೂಡ ಬಂದಾವಿಲ್ಲಿ. ಅದಕ್ಕೆ ತೋರಿಸಿದ್ರಾಯ್ತು ಅಂತ ತೋರಿಸಾತೀನಿ. ನಿಜವಾಗ್ಲೂ ಒಂದು ಯೂಸ್ಫುಲ್ ಪ್ರಾಡಕ್ಟ್ ಅಂದರೂ ತಪ್ಪಿಲ್ಲ ಇದು. ಆಮೇಲೆ ಅಫೋರ್ಡೆಬಲ್ ಪ್ರೈಸ್ ಒಳಗೂ ಭಾಳ ಅಂದ್ರೆ ಭಾಳ ಕಡಿಮೆ ಪ್ರೈಸ್ ಒಳಗೆ ಇಷ್ಟು ಒಳ್ಳೆ ಪ್ರಾಡಕ್ಟ್. ಯಾಕಂದ್ರೆ ಎಲ್ಲರಿಗೂ ಪಾರ್ಲರ್ಗೆ ಸಲೂನ್ಗೆ ಹೋಗಿ ಸೆಲ್ಫ್ ಕೇರ್ ಮಾಡ್ಕೊಳಕ್ಕೆ ಆಗಲ್ಲ. ಸೊ ಈ ರೀತಿ ಮನೆಯಲ್ಲಿ ಒಂದು ಕಡಿಮೆ ಬಡ್ಜೆಟಲ್ಲಿ ಒಳ್ಳೆ ಪ್ರಾಡಕ್ಟ್ ಸಿಕ್ಕರೆ ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೋಡ್ಬೋದು, ಇಲ್ಲಿ ಕಾಣಿಸ್ತೈತಿ ನಿಮ್ಗೆ. ಸೊ ಎಷ್ಟು ವೈಟ್ ಹೆಡ್ಸ್ ಅದಾವ ಅಂತೇಳಿ ನೋಡ್ರಿ, ಇಲ್ಲೆಲ್ಲ ನೋಡ್ರಿ. ನಿಜವಾಗ್ಲೂ ನಾನು ಮುಂಚೆ ಒಂದು 5 ಇಯರ್ಸಿಂದ ಅಂದ್ರೂ ನಾನು ಯೂಸ್ ಮಾಡತ್ತೀನಿ. ಬಟ್ ಇತ್ತೀಚೆಗೆಲ್ಲ ನಾನು ನೋಡ್ತಿರ್ತೀನಲ್ಲ ಯೂಟ್ಯೂಬ್ನಲ್ಲಿ ಜಾಸ್ತಿ ವಿಡಿಯೋಸ್ ಬರೋದು. ನಾನು ಅಪ್ಲೋಡ್ ಮಾಡೀನಿ ಒಂದು 3 ವರ್ಷದಿಂದ. ನಾನು ಇದೆಲ್ಲ ಫೇಕ್ ಅಂತಲೇ ಅನಿಸ್ತಿತ್ತು ಸ್ಟಾರ್ಟಿಂಗ್, ಬಟ್ ರಿಯಲಿ ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ, ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಯಾಕಂದ್ರೆ ಒಳ್ಳೆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನಿಸ್ತೈತೆ ನನಗೆ. ಹಂಗಾಗಿ ರಿವ್ಯೂ ಕೊಡತ್ತೀನಿ ನೋಡ್ರಿ. ಇಲ್ಲಿ ಅಪ್ಪ ದೇವ್ರೆ, ಗೊತ್ತೇ ಆಗಲ್ಲ ನಮ್ಮ ಫೇಸಲ್ಲಿ, ನಮ್ಮ ಮೂಗಿನ ಮೇಲೆ ಇಷ್ಟು ವೈಟ್ ಹೆಡ್ಸ್ ಅದಾವೇನು ಅಂತೇಳಿ. ನಿಜವಾಗ್ಲೂ ನೋಡಿನೇ ಶಾಕ್ ಆಗ್ತೈತಿ. ಅಂದರೆ ಒಂಚೂರು ಟೈಮ್ ಜಾಸ್ತಿ ಬಿಡಬೇಕು ಫೇಸ್ ಮೇಲೆ, ಜಲ್ದಿ ರಿಮೂವ್ ಮಾಡಬಾರ್ದು. ಅಂದರೆ ಇದೆಲ್ಲ ರಿಮೂವ್ ಆಗ್ತೈತಿ ನೋಡ್ರಿ. ನನ್ನ ಫೇಸ್ ಹೆಂಗೈತಲ್ಲ ಹಂಗೆ ತೆಗ್ದೀನಿ. ಒಂಚೂರು ಎಲ್ಲಿ ಅಂಟ್ಕೊಂಡಿರಲಿಲ್ಲ ಫೇಸ್ ಮೇಲೆ.
ಇದು ಮೂಗಿದ್ದಿದ್ದು ಇಷ್ಟು ಕರೆಕ್ಟಾಗಿ ಎಲ್ಲ ಇದು ರಿಮೂವ್ ಆಗೈತಿ ಮಾಸ್ಕ್ ನೋಡ್ಬೋದು. ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಕಂಪ್ಲೀಟಾಗಿ ಅಪ್ಲೈ ಮಾಡಿ ತೋರಿಸ್ತೀನಿ ಅಂತ ನಿಮಗೆ ಖಂಡಿತ. ನಾನು ಮುಂಚೆ 6 ಮಂತ್ಸ್ 1 ಇಯರ್ಗೆ ಒಂದು ಸಲ ನಾನು ಅಪ್ಲೈ ಮಾಡ್ತಿದ್ದೆ, ಬಟ್ ಈಗ ನಾನು ಮಂತ್ಲಿ ಒಂದು ಸಲ ಅಪ್ಲೈ ಮಾಡತ್ತೀನಿ. ಯಾಕಂದ್ರೆ ಎಷ್ಟು ವೈಟ್ ಹೆಡ್ಸ್ ಅಲ್ಲ, ನಿಜವಾಗ್ಲೂ ಗೊತ್ತೇ ಆಗಲ್ಲ ನಮ್ಮ ಫೇಸ್ ಮೇಲೆ ಅಷ್ಟೆಲ್ಲ ವೈಟ್ ಹೆಡ್ಸ್ ಇದಾವೇನಂತೇಳಿ. ಓಕೆ, ಮತ್ತೆ ಸಿಗ್ತೀನಿ ಅಂತ ಆಮೇಲೆ ನಾನು ಅಲ್ಲಿ ಬಟ್ಟೆ ವಾಶ್ ಆಗ್ಲಕತ್ತಾವು. ನಾನು ಕುಂತು ವಾಯ್ಸ್ ಓವರ್ ಕೂಡ ಆತೀನಿ. ಸ್ವಲ್ಪ ಇಲ್ಲೇ ಗಾಳಿ ಕುಂತ ಸಿಕ್ಕಾಪಟ್ಟೆ ಶೆಕೆ ಐತಿ, ಹಂಗಾಗಿ ಇಲ್ಲೇ ಹೊರಗಡೆ ಕುಂತು ವಾಯ್ಸ್ ಓವರ್ ಕೂಡ ಆತೀನಿ. ಒಂದು ವಿಷಯ ಶೇರ್ ಮಾಡ್ಬೇಕನ್ನಿಸ್ತು, ಹಂಗಾಗಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಏನು ವಿಷಯ ಅಂತಂದ್ರೆ, ನಾನು ಲೈವ್ ಮಾಡಿದಾಗ ಮತ್ತು ನನ್ನ ವಿಡಿಯೋಸ್ಗಳಿಗೆ ಸ್ವಲ್ಪ ಜನ ನಿಮ್ಮದು ಯಾವ ಊರು, ಎಲ್ಲಿಂದ ವಿಡಿಯೋ ಮಾಡ್ತೀರಾ ಅಂತ ಕೇಳ್ತಿರ್ತಾರೆ. ಸೊ ಅದಕ್ಕಾಗಿ ಒಂದು ಕ್ಲಾರಿಟಿ ಕೊಡ್ಬೇಕಂತೇಳಿ ಈ ವಿಡಿಯೋ ಜೊತೆಗೆ ಶೇರ್ ಮಾಡತ್ತೀನಿ. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ, ನಾವು ಏನಾದರೂ ಯಾವ ಊರು, ಎಲ್ಲಿಂದ ವಿಡಿಯೋ ಮಾಡತ್ತೀವಿ, ಏನು ಎಂತ ಅಂತ ಶೇರ್ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗುತ್ತಂತ ಏನೂ ಇಲ್ಲ. ನಮ್ಮ ಸೆಕ್ಯೂರ್ ಒಳಗೆ ನಾವು ಇರಬೇಕಲ್ಲ. ಸೊ ನಿನ್ನೆ ಒಂದು ಇನ್ಸ್ಟಾನಲ್ಲಿ ವಿಡಿಯೋ ನೋಡತ್ತಿದ್ದೆ, ಕರೆಕ್ಟ್ ಅನ್ನಿಸ್ತವ್ರು ಹೇಳೋದು. ನಮ್ಮ ಮನೆ ಸುತ್ತಮುತ್ತ ಜಾಸ್ತಿ ವ್ಯೂಸ್ ತೋರಿಸೋದಾಗಿರಲಿ, ಅಥವಾ ನಾವೆಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಇನ್ ಡೀಟೇಲಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ವಿಚಾರ ಮಾಡಿರಿ ಅಂಥೇಳಿ ನಿಜ ಅನ್ನಿಸ್ತು. ನಾನು ಇಷ್ಟು ದಿನ ಆದರೂ ಯಾಕೆ ನಮ್ಮ ಊರು ಯಾವುದು ಏನು ಶೇರ್ ಮಾಡಿಲ್ಲ ಅಂತ ಅನ್ನೋ ಉದ್ದೇಶ ಏನಂತಂದ್ರೆ, ಹಸ್ಬೆಂಡ್ ಒಟ್ಟಿನಲ್ಲಿ ನಮ್ಮ ಫ್ಯಾಮಿಲಿನಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೇ ಕಂಡೀಷನ್ ಹಾಕಿದ್ರು, ಯಾವ ಊರು ಏನು ಎಂತ ಏನು ಹೇಳಂಗಿಲ್ಲ, ಹಂಗಿದ್ರೆ ನಿನ್ನ ಪಾಡಿಗೆ ನೀನು ವಿಡಿಯೋ ಮಾಡ್ಕೊತ ಇರು, ಒಳ್ಳೆ ಕಂಟೆಂಟ್ ಕೊಡು ಅಂತ ಹೇಳಿದರು. ಇನ್ನೊಂದೇನಂದ್ರೆ, ಈ ಸೋಷಿಯಲ್ ಮೀಡಿಯಾ ಅನ್ನೋದು ಊಟದಲ್ಲಿರೋ ಉಪ್ಪಿನಕಾಯಿ ಆಗಬೇಕು ಹೊರತು ಕಂಪ್ಲೀಟ್ ಊಟನೇ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ನೋಡೋಣಂತ ಶೇರ್ ಮಾಡ್ತೀನಿ, ಬಟ್ ಯಾವಾಗ ಶೇರ್ ಮಾಡ್ತೀನಿ ಗೊತ್ತಿಲ್ಲ. ಹಾಗಾಗಿ ಯಾವುದೂ ಊರದೇನು ಶೇರ್ ಮಾಡೋಕ್ಕೆ ಹೋಗಿಲ್ಲ ನಾನು ಇಲ್ಲಿವರೆಗೂ. ಒಟ್ಟಿನಲ್ಲಿ ಉತ್ತರ ಕರ್ನಾಟಕ ಅಂತ ಮಾತ್ರ ಹೇಳಬಲ್ಲೆ, ಇಷ್ಟೇ ನಾನು ಹೇಳೋದು. ನೋಡೋಣಂತ ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೂ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಸ್ವಲ್ಪ ಜನ ಈಗ ಒಂದು 2 ವರ್ಷದಿಂದ ಆ ರೀತಿಯೂ ಕಮೆಂಟ್ ಹಾಕಿದ್ರು, ಒಂದು 10-15 ಸಬ್ಸ್ಕ್ರೈಬರ್ ಆದಮೇಲೆ ಹೇಳ್ಬೇಕಂತ ಇದು ಹೈಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸೊ ಆ ರೀತಿ ಏನೂ ಇಲ್ಲ. ನಾನು ಒಬ್ಬರೇ ಸಬ್ಸ್ಕ್ರೈಬರ್ ಇರಲಿ, 10 ಜನ ಇರಲಿ, ಅದನ್ನು ಖುಷಿಯಿಂದ ನಾನು ಎಕ್ಸೆಪ್ಟ್ ಮಾಡ್ಕೊತೀನಿ. ಸೊ ಒಬ್ಬರೇ ನಾನು ವೀಡಿಯೋಸ್ ನೋಡಿದ್ರೆ ನನಗೆ ಖುಷಿ ಆಗ್ತೈತಿ, ಅದ್ರ ಹಂಗೇನಿಲ್ಲ. ಸೊ ನಾವು ಶೇರ್ ಮಾಡೋದ್ರಿಂದ ನಮ್ಗೆ ಇದರಿಂದ ತೊಂದರೆ ಆಗುತ್ತಂತ ಏನು ಹೇಳಲ್ಲ. ಬಟ್ ಏನಂತಂದ್ರೆ, ಸೋಷಿಯಲ್ ಮೀಡಿಯಾ ಎಷ್ಟಿರಬೇಕು ಅಷ್ಟೇ ಇರಬೇಕು ಅನ್ನೋದು ನನ್ನ ಉದ್ದೇಶ. ಹಂಗಾಗಿ ತಿಳಿಸಾತೀನಿ. ನಾನು ರೀಸೆಂಟಾಗಿ ನೋಡಿದೆ, ನಾನು ಇನ್ಸ್ಟಾನಲ್ಲಿ ಫ್ರೆಂಡ್ಶಿಪ್ ಆಗಿ ಅದೇನೇನೋ ಲೊಕೇಶನ್ ಎಲ್ಲ ಕಂಡು ಹಿಡ್ಕೊಂಡು ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಬಂದು ಮನೆಯಲ್ಲಿರೋ ಒಡವೆ ಎಲ್ಲ ತೊಗೊಂಡೋಗ್ಯಾರ ಅನ್ನೋದು ಒಂದು ಕೇಳಿದೆ ನಾನು. ಸೊ ಹೇಳೋಕ್ಕಾಗಲ್ಲ ಯಾವ್ಯಾವ ರೀತಿ ತೊಂದರೆ ಆಗ್ತಾವಂತೇಳಿ, ಯಾರೂ ನಂಬಕ್ಕಂತರೂ ಆಗಲ್ಲ ಈ ಸೋಷಿಯಲ್ ಮೀಡ್ಯಾದಲ್ಲಿ ಅಂತರೂ. ಹಂಗಂತ ಯಾರು ಎಲ್ಲರೂ ಕೆಟ್ಟವ್ರಂತ ನಾನು ಹೇಳಲ್ಲ. ಎಷ್ಟೊಂದು ಜನ ಜೆನ್ಯೂನ್ ವ್ಯೂವರ್ಸ್ ಇರ್ತಾರೆ, ಜೆನ್ಯೂನ್ ಆಗಿ ಫ್ರೆಂಡ್ಶಿಪ್ ಮಾಡೋರು ಇರ್ತಾರೆ. ಸೊ ಅದ್ರ ಬಗ್ಗೆ ಏನು 2 ಮಾತಿಲ್ಲ. ಬಟ್ ಹೇಳೋಕ್ಕಾಗಲ್ಲ, ಸ್ವಲ್ಪ ನಮ್ಮ ಹುಷಾರಲ್ಲಿ ನಾವಿರಬೇಕಲ್ಲ ಅಂತ ಅಷ್ಟೇ, ಮತ್ತೇನಿಲ್ಲ. ನಾನು ಕ್ಲೋಸ್ ಇರೋರಿಗೆ ಗೊತ್ತು. ಸೊ ಹೇಳ್ತೀನಿ, ನಾನು ಸ್ವಲ್ಪ ಟೈಮ್ ಕೊಡ್ರಿ, ಸದ್ಯದಲ್ಲೇ ನಿಮ್ಗೆ ತುಂಬ ಅಪ್ಡೇಟ್ಸ್ ಬರುವುದಾವು. ಆಮೇಲೆ ಒಳ್ಳೆ ವಿಷಯಗಳು ನಿಮ್ಮ ಜೊತೆಗೆ ಶೇರ್ ಮಾಡೋದದಾವು, ಖಂಡಿತ ಶೇರ್ ಮಾಡ್ತೀನಿ ಅಂತ. ಆದಷ್ಟು ಬರುತ್ತೆ ಆ ದಿನಗಳಂತಲೇ ನಿಮ್ಗೆ ಭರವಸೆ ಕೊಡ್ತೀನಿ. ಸದ್ಯದಲ್ಲಿನೇ ನಿಮ್ಗೆ ಅವೆಲ್ಲನೂ ಅಪ್ಡೇಟ್ ಕೊಡ್ತೀನಿ. ಆಮೇಲೆ ಭಾಳ ಜನ ಫ್ಯಾಮ್ಲಿದು ಅವಾಗೆಲ್ಲ ಕೇಳ್ತಿದ್ರಿ. ನಾನು ಒಂದು ಸಲ ಕ್ಲಿಯರಾಗಿ ಹೇಳಿದೆ, ಯಾರೂ ಕ್ಯಾಮ್ರಾ ಮುಂದೆ ಬರಲ್ಲ ಹಸ್ಬೆಂಡ್ ಮನೆ ಕಡೆ. ಇನ್ನು ಮಮ್ಮಿ ಅವರು ಸ್ವಲ್ಪ ಕ್ಯಾಮ್ರಾ ಫೇಸ್ ಮಾಡ್ತಾರೆ, ಬಟ್ ಹಸ್ಬೆಂಡ್ ಮನೆ ಕಡೆಯಿಂದ ಇನ್ನೂ ಕ್ಯಾಮ್ರಾ ಫೇಸ್ ಮಾಡಿಲ್ಲ. ಖಂಡಿತ ನೆಕ್ಸ್ಟ್ ಬರೋ ದಿನಗಳಲ್ಲಿ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಂತ. ಓಕೆ, ಸೊ ಆಮೇಲೆ ನೆಕ್ಸ್ಟ್ ಡೇ ಈವ್ನಿಂಗ್ ಅಮ್ಮ ಕಾಲ್ ಮಾಡಿರ್ತಾರೆ ನನ್ನ ಸೊಸೇಂದ್ರನ್ನ ತೋರ್ಸಕ್ಕಂತೇಳಿ. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಾಗ ಖುಷಿ. ಸೊ ನೋಡ್ಬೋದ್ರಿ, ಆ ಸ್ಮೈಲ್ಗೆ ಎಷ್ಟು ಕೋಟಿ ಕೊಟ್ಟರು ಬೆಲೆ ಕಟ್ಟೋಕ್ಕಾಗಲ್ಲ. ಆ ಸ್ಮೈಲ್ ನೋಡ್ಬೋದು. ನಿಜವಾಗ್ಲೂ ನನಗೆ ಒಂದು ಸ್ವಲ್ಪ ರಿಲೀಫ್ ಅನಿಸ್ತೈತೆ ಅವ್ರ ಜೊತೆ ಮಾತಾಡಿದ್ರೆ. ಸೊ ಅವ್ರ ಜೊತೆ ಮಾತಾಡಿ ನೆಕ್ಸ್ಟ್ ನಾನು
ವ್ಲಾಗನ್ನು ಕಂಟಿನ್ಯೂ ಮಾಡಿದೆ. ಇನ್ನೊಂದು ನಾನು ಮೇಯ್ನಾಗಿ ಒಂದು ಅಪ್ಡೇಟ್ ಕೊಡೋಕ್ಕಿದ್ದೀನಿ ಕಾಪಿರೈಟ್ ಕ್ಲೈಮ್ ಬಗ್ಗೆ. ನೆಕ್ಸ್ಟ್ ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡಿ ತಿಳಿಸ್ತೀನಿ ಅಂತ. ಸ್ವಲ್ಪ ಹೊಸ ಯೂಟ್ಯೂಬರ್ಸ್ ಆಗಿರಲಿ ಅಥವಾ ಎಷ್ಟೇ ಯೂಟ್ಯೂಬಲ್ಲಿ ಗೊತ್ತೈತೆ ಅನ್ನೋರು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು ಅಂತ ಅಷ್ಟೇ, ಮತ್ತೇನೂ ಇಲ್ಲ. ಸೊ ಅದನ್ನು ನಾನು ನೆಕ್ಸ್ಟ್ ಬರೋ ಸಪ್ರೇಟ್ ವಿಡಿಯೋದಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಮಾಡಿ ತಿಳಿಸ್ತೀನಿ ಯಾವುದ್ರ ಬಗ್ಗೆ ಏನು ಎಂತ ಅಂತೇಳಿ. ಯಾಕಂದ್ರೆ ನಾನು 3 ವರ್ಷದಿಂದ ಶೇರ್ ಮಾಡಿರೋ ವೀಡಿಯೋಸ್ಗಳಿಗೆ ಈಗ ಕೆಲವೊಂದು ವೀಡಿಯೋಗಳಿಗೆ ಕಾಪಿರೈಟ್ ಕ್ಲೈಮ್ ಬರತೈತಿ. ಹಂಗಾಗಿ ಹೇಳತ್ತೀನಿ ಅಷ್ಟೇ, ಸ್ವಲ್ಪ ಹುಷಾರಾಗಿರಬೇಕು ಅಂಥೇಳಿ. ಯಾಕಂದ್ರೆ ಕಷ್ಟಪಟ್ಟಿರ್ತೀವಲ್ಲ ಇದರಲ್ಲಿ, ಹಂಗಾಗಿ. ಸೊ ಹಾಗೆ ಹಸ್ಬೆಂಡ್ ಈವ್ನಿಂಗ್ ಆಫೀಸಿಂದ ಬಂದಮೇಲೆ ಸ್ವಲ್ಪ ಬೇಗ ಬಂದಿದ್ರಂದ್ರೆ ನನ್ನ ಹೊರಗೆ ಕರ್ಕೊಂಡು ಹೋಗಿರ್ತಾರೆ, ಇಲ್ಲಾಂದ್ರೆ ಅವ್ರಿಗೂ ಟಯರ್ಡ್ ಆಗಿರ್ತೈತಿ. ಹಂಗಾಗಿ ಎಲ್ಲೂ ಕರ್ಕೊಂಡು ಹೋಗಲ್ಲ, ಮನೆಯಾಗೆ ಇರೋಕ್ಕೆ ಇಷ್ಟಪಡ್ತಾರೆ. ಅವ್ರಿಗೂ ಸ್ವಲ್ಪ ರಿಫ್ರೆಶಿಂಗ್ ಮೂಡ್ ಬೇಕು ಅಂತಂದ್ರೆ ರೆಡಿ ಆಗಿಬಿಡು ಹೋಗೋಣ ಅಂತೇಳಿ ಕರ್ಕೊಂಡು ಹೋಗಿರ್ತಾರೆ. ಸೊ ಇವತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಗ್ರ್ಯಾಂಡ್ ಓಪನಿಂಗ್ ಇತ್ತು. ಸೊ ಹಂಗಾಗಿ ಜಸ್ಟ್ ನೋಡಿದ್ರೆ ಆಯ್ತು ಅಂತ ಹಂಗೆ ನೋಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಾಳೆಯಿಂದ ಸೂಪರಾಗಿ ಇವೆಂಟ್ ಸ್ಟಾರ್ಟ್ ಆಗ್ತಾವೆ. ಬಟ್ ನಮ್ಗೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಇವ್ರದ್ದು ಒಂದೇ ರೀತಿ ಇರಲ್ಲ, ಆಫೀಸ್ ಡ್ಯೂಟಿ, ಮೀಟಿಂಗ್ ಅದು ಇದು ಅಂತೇಳಿ. ಸೊ ಹಂಗಾಗಿ ಇವತ್ತು ಹೋಗಿ ಸ್ವಲ್ಪ ಹಂಗೆ ನೋಡಿಕೊಂಡು ಮನೆಗೆ